ಇಷ್ಟೆಲ್ಲದರ ನಡುವೆ ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ನೋಡ್ಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. 4:15 ಸುಮಾರಿಗೆ ಸಮಯ ನಿಗದಿ ಆಗುತ್ತೆ ಭೇಟಿ ಆಗಲಿಕ್ಕೆ. ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಜೈಲಿನ ಆವರಣದ ಹತ್ರಕ್ಕೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಭೇಟಿಯಾಗಿ ಮಾತನಾಡಲಿದ್ದಾರೆ ಪತ್ನಿ. ಮುಂದಿನ ಕಾನೂನು ಹೋರಾಟದ ಕುರಿತಂತೆಯೂ ಕೂಡ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಕಳೆದ ವಾರ ಕೂಡ ಬಳ್ಳಾರಿಗೆ ಶಿಫ್ಟ್ ಆಗಿ ಮರುದಿನ ಕೂಡ ಹಿಂಗೇನೆ ವಿಜಯಲಕ್ಷ್ಮಿ ಅವರು 4 ಗಂಟೆ ಎಕ್ಸಾಕ್ಟ್ ಜೈಲಿನ ಆವರಣಕ್ಕೆ ತಲುಪಿದ್ರು. ಆದರೆ 4:15ವರೆಗೂ ಅವರನ್ನ ಕಾದು ಕೂರಿಸಿ 4:15ಗೆ ದರ್ಶನ್ ಭೇಟಿ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಇವತ್ತು ಕೂಡ 4:15ನೇ ಭೇಟಿನ ಗೊತ್ತಿಲ್ಲ. ಸದ್ಯಕ್ಕೆ ಬಳ್ಳಾರಿ ಕಾರಾಗೃಹದ ಬಳಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಇನ್ನು ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಕೂಡ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ. ವಿಜಯಲಕ್ಷ್ಮಿ ಹಾಗೆ ದಿನಕರ್ ಇಬ್ರು ಕೂಡ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಳ್ಳಾರಿಯ ಸೆಂಟ್ರಲ್ ಜೈಲ್. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಲಾಸ್ಟ್ ಟೈಮ್ 3 ಬ್ಯಾಗ್ ತಂದಿದ್ರು. ಈ ಬಾರಿ ಕೂಡ ಒಂದಷ್ಟು ಬಟ್ಟೆ ಬರೆ ಇತ್ಯಾದಿ ಆ ಬ್ರೌನ್ ಕಲರ್ ಬ್ಯಾಗ್ ಏನು ಗಮನಿಸ್ತಿದ್ದೀರಿ ದರ್ಶನ್ ಅವರ ತಮ್ಮ ಸಹೋದರ ಆ ಬ್ಯಾಗನ್ನು ಅಧಿಕಾರಿಗಳ ಮುಂದೆ ಎಲ್ಲವನ್ನ ಕೂಡ ಓಪನ್ ಮಾಡಿ ಬ್ಯಾಗಲ್ಲಿ ಏನೇನಿದೆ ಎಲ್ಲವನ್ನ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ 3 ಬ್ಯಾಗ್ ತಗೊಂಡು ಹೋಗಿದ್ರು ವಿಜಯಲಕ್ಷ್ಮಿ ಅವರು. 3 ಬ್ಯಾಗನ್ನು ಕೂಡ ಇಂಚಿಂಚು ಪರಿಶೀಲನೆ ಮಾಡಿ ನಂತರದಲ್ಲಿ ಒಳಗೆ ಬಿಡಲಾಗಿತ್ತು. ಈಗಲೂ ಕೂಡ ಅಂಥದ್ದೇ ರೂಲ್ಸ್ ಅನ್ನ ಫಾಲೋ ಮಾಡ್ತಿದ್ದಾರೆ. ಬಳ್ಳಾರಿಯ ಕಾರಾಗೃಹದಿಂದ ನೇರ ಪ್ರಸಾರದ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಪತ್ನಿ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಸಹೋದರ ದಿನಕರ್ ಇಬ್ರು ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಇದೀಗ ಆಗಮಿಸಿದ್ದಾರೆ. ಕೈಯಲ್ಲಿ ಪರ್ಮಿಷನ್ ಪೇಪರ್ಸ್ ಬಹುಶಃ ವಿಜಯಲಕ್ಷ್ಮಿ ಅವರ ಕೈಯಲ್ಲಿ, ಮತ್ತೊಂದು ಕಡೆ ದರ್ಶನ್ ಅವರ ಸಹೋದರನ ಕೈಯಲ್ಲಿದ್ದ ಬ್ಯಾಗ್, ಆ ಬ್ಯಾಗನ್ನು ಕಂಪ್ಲೀಟ್ ಆಗಿ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಜೈಲಿನ ಆವರಣದೊಳಗೆ ಹೋದ ತಕ್ಷಣ ಕಂಪ್ಲೀಟ್ ಆಗಿ ಸ್ಕ್ರೂಟಿನಿ ಆಗುತ್ತೆ. ಇನ್ಫ್ಯಾಕ್ಟ್ ವಿಜಯಲಕ್ಷ್ಮಿ ಅವರನ್ನ ಪ್ರತ್ಯೇಕವಾಗಿ ಮಹಿಳಾ ಸಿಬ್ಬಂದಿ ಇರೋ ಕಡೆ ಕಳಿಸಿ ಅಲ್ಲೂ ಕೂಡ ಚೆಕಿಂಗ್ ಮಾಡಿಸ್ತಾರೆ. ಈ ಬೇರೆ ಖೈದಿಗಳ ವಿಚಾರದಲ್ಲಿ ಹಾಗೆ ಬಟ್ಟೆಗಿಟ್ಟಲ್ಲಿ ಏನಾದರೂ ಕದ್ದು ಮುಚ್ಚಿ ತಂದು ಏನಾದರೂ ಖೈದಿಗಳಿಗೆ ಕೊಟ್ಬಿಡ್ತಾರ ಅನ್ನೋ ಆತಂಕಕ್ಕೆ ಕಂಪ್ಲೀಟ್ ಚೆಕಪ್ ಆಗುತ್ತೆ. ದರ್ಶನ್ ವಿಚಾರದಲ್ಲೂ ಕೂಡ ಆ ರೂಲ್ಸನ್ನು ಫಾಲೋ ಮಾಡ್ತಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ನಿರ್ವಹಿಸುತ್ತಿದ್ದಾರೆ. ಕಳೆದ ಬಾರಿ ಕೂಡ ಹಿಂಗೇನೆ ಈ ಬಾರಿ ಕೂಡ ದರ್ಶನ್ ಅವರಿಗೆ ಭೇಟಿಯಾಗಿ ಕೊಡ್ಲಿಕ್ಕೆ ಅಂತ ಹೇಳಿ ತಂದಿರುವಂತಹ ಆ ಬ್ಯಾಗ್ನ ಕಂಪ್ಲೀಟ್ ಆಗಿ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಬದಿಯ ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆಯಲ್ಲಿ ವಿಜಯಲಕ್ಷ್ಮಿ ಅವರು ಆಗಮಿಸಿದ ಸಂದರ್ಭದ ದೃಶ್ಯ. ಚಾರ್ಜ್ ಶೀಟ್ ಸಬ್ಮಿಷನ್ ಆದ ನಂತರದಲ್ಲಿ ಸಹಜವಾಗಿ ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಸಮಾಧಾನ ಪಡಿಸೋ ಪ್ರಯತ್ನವನ್ನ ಅವ್ರ ಪತ್ನಿ ಮಾಡಬಹುದು. ನೋಡಿ, ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಪಾಸಣೆ ಪರಿಶೀಲನೆ ಆಯಿತು. ಇದೀಗ ವಿಜಯಲಕ್ಷ್ಮಿ ಅವರನ್ನು ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದು 10-15 ನಿಮಿಷ ಬಹುಶಃ ದರ್ಶನ್ ಅವರು ಕೂಡ ಆ ಕಡೆಯಿಂದ ಬರ್ತಾರೆ. ಲಾಸ್ಟ್ ಟೈಮ್ ನೀವು ಗಮನಿಸಿದ್ರಿ ಬ್ಲ್ಯಾಕ್ ಕಲರ್ದು ಒಂದು ಶರ್ಟು, 3 ದಿನ ಆದರೂ ಅದೇ ಶರ್ಟಲ್ಲಿ ಇದ್ರು ದರ್ಶನ್. ಅದಾದ್ಮೇಲೆ ಒಂದಷ್ಟು ಬ್ರ್ಯಾಂಡ್ ನ್ಯೂ ಟೀ ಶರ್ಟ್ಗಳನ್ನು ತಗೊಂಡು ಹೋಗಿ ಕೊಟ್ಟಿದ್ರು ವಿಜಯಲಕ್ಷ್ಮಿ ಅವರು. ಇದೀಗ ಬದಲಾಯಿಸಿರ್ತಾರ ಅದೇ ಸೇಮ್ ಓಲ್ಡ್ ಬ್ಲ್ಯಾಕ್ ಶರ್ಟ ದರ್ಶನ್ ಅವ್ರದ್ದು. ಅದೊಂದು ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಿಗೆ ಉಳಿದಿರಬಹುದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಳ್ಳಾರಿ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದ ದೃಶ್ಯ. ಒಂದ್ ಕಡೆ ವಿಜಯಲಕ್ಷ್ಮಿ ಅವರನ್ನು ಒಳಗೆ ಕಳಿಸಿದ್ದಾರೆ, ಮತ್ತೊಂದು ಕಡೆ ಅವರ ದರ್ಶನ್ ಅವರ ಸಹೋದರ ದಿನಕರ್ ಅವ್ರ ಕೈಯಲ್ಲಿದ್ದ ಬ್ಯಾಗನ್ನು ಕಂಪ್ಲೀಟಾಗಿ ತಪಾಸಣೆಗೆ ಒಳಪಡಿಸಿದ್ದಾರೆ. ಲಾಸ್ಟ್ ಟೈಮ್ ಗಮನಿಸಿದ್ರಿ ಒಂದೊಂದು ಬಟ್ಟೆ ಫೋಲ್ಡ್ ಮಾಡಿಟ್ಟಿದ್ದ ಬಟ್ಟೆನ ಕೂಡ ಓಪನ್ ಮಾಡಿ ಕೊಡೋವಿ ಅದರಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ಕಂಪ್ಲೀಟ್ ಚೆಕ್ ಮಾಡಿ ಆಮೇಲೆ ಒಳಗೆ ಬಿಟ್ಟಿದ್ರು. ಇವತ್ತು ಕೂಡ ಬಹುತೇಕ ಅದೇ ರೀತಿಯ ಪರಿಶೀಲನಾ ಕ್ರಮ ಚೆಕಿಂಗ್ ಆಗಿದೆ. ಈಗ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಜಯಲಕ್ಷ್ಮಿ ಹಾಗೆ ದಿನಕರ್ ಇಬ್ಬರನ್ನ ಕೂಡ. ಇನ್ನೊಂದು 5-10 ನಿಮಿಷದಲ್ಲಿ ದರ್ಶನ್ ಕೂಡ ಆಚೆ ಬರೋ ಸಾಧ್ಯತೆ ಇದೆ. ಕಳೆದ ಬಾರಿ ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸಿದ್ರಿ. ಒಂದು ಅರ್ಧ ಗಂಟೆ ಕಾಲ ಮಾತುಕತೆಗೆ ಸಮಯಾವಕಾಶವನ್ನು ಮಾಡಿಕೊಟ್ಟಿದ್ರು ಲಾಸ್ಟ್ ಟೈಮ್. ಜೈಲಿನ ನಿಯಮದ ಪ್ರಕಾರ 4:15ಗೆ ಭೇಟಿ. ನಾವಾಗಲೇ ಹೇಳ್ತಾ ಇದ್ವಿ, ಈಗ 4 ಗಂಟೆಗೆ ಹೋಗಿದ್ರು ಕೂಡ 4:15ನೇ ಭೇಟಿ ಸಮಯ. 4:15 ತನಕ ವಿಜಯಲಕ್ಷ್ಮಿ ಹಾಗೆ ದಿನಕರ್ ಅವರು ಕಾದ್ ಕುಳಿತಿರಬೇಕು. 4:15ಗೆ ದರ್ಶನ್ ಆಚೆ ಬರ್ತಾರೆ. ಭೇಟಿಯಾಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರದಲ್ಲಿ ಈ ಕೊಲೆ ಪ್ರಕರಣದ ಕ್ರೌರ್ಯತೆ ಬಗ್ಗೆ ಮನೆಯಲ್ಲಿ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಮತ್ತಷ್ಟು ಸಂಕಷ್ಟಗಳು ಎದುರಾಗೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಈ ಭೇಟಿ. ವಿಜಯಲಕ್ಷ್ಮಿ ಹಾಗೆ ದಿನಕರ್ ತೂಗುದೀಪ್ ಇಬ್ರು ಒಟ್ಟಿಗೆ ಹೋಗಿದ್ದಾರೆ. ದರ್ಶನ್ರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ
ಧೈರ್ಯ ತುಂಬಿ ನಾವಿದ್ದೇವೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ, ಮಾಡಿರೋ ಘನಂದಾರಿ ಕೆಲಸಕ್ಕೆ ಕಾನೂನಾತ್ಮಕವಾಗಿ ನಾವು ಹೆಂಗೆ ಅದನ್ನು ರಕ್ಷಣೆ ಮಾಡ್ಕೊಳ್ಬಹುದು ನಿಮ್ಮನ್ನು, ಆ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಸಮಾಧಾನ ತುಂಬ ಪ್ರಯತ್ನವನ್ನು ಮಾಡಬಹುದು ವಿಜಯಲಕ್ಷ್ಮಿ ಅವರು. ಈಗ ವಿಜಯಲಕ್ಷ್ಮಿ ಅವರು ಬಿಟ್ಟರೆ ಬೇರೆ ಗತಿನೂ ಇಲ್ಲ ದರ್ಶನ್ಗೆ. ಪತ್ನಿ ಇಷ್ಟಾನೋ ಕಷ್ಟಾನೋ ಇವಾಗ ಅವರೇ ಗತಿ ಅನ್ನೋಂಗೆ ಆಗಿದೆ ಪರಿಸ್ಥಿತಿ. ಪವಿತ್ರ ಗೌಡ ಗೆಳೆತನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಾರಾಗೃಹದವರೆಗೂ ಕೂಡ ಶಿಫ್ಟ್ ಮಾಡಿಸಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೇಣುಕಾರಾಧ್ಯ. 4:15 ಭೇಟಿ ಅನ್ನೋ ಮಾಹಿತಿ ಇದೆ. ಕೇವಲ ದರ್ಶನ್ ಅವರ ಪತ್ನಿ ಸಹೋದರ ಇಬ್ಬರೇನಾ, ವಕೀಲರು ಯಾರು ಹೋಗಿದಾರ ಜೊತೆಯಲ್ಲಿ? ಸ್ಮಿತಾ, ಇದೀಗ ತಾನೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ವಿಜಯಲಕ್ಷ್ಮಿ ಅವರ ತಂಗಿಯ ಪತಿ ಸುಶಾಂತ್ ಜೊತೆಗೆ ದರ್ಶನ್ ಅವರ ಸಹೋದರ ದಿನಕರ್ ಬಂದಿರತಕ್ಕಂಥದ್ದು. ಈ 3 ಜನ ಇದೀಗ ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಜೈಲಿನ ನಿಯಮದ ಪ್ರಕಾರ ಅವರ ಬ್ಯಾಗ್ಗಳನ್ನ ಚೆಕ್ ಮಾಡಲಾಯಿತು. ಒಂದು ಬ್ಯಾಗ್ನಲ್ಲಿ ಅವರು ಬಟ್ಟೆಗಳನ್ನು ತಂದಿದ್ದಾರೆ. ಕಳೆದ ಬಾರಿ 3 ಬ್ಯಾಗ್ಗಳನ್ನು ತಂದಿದ್ರು, ಆದರೆ ಈ ಬಾರಿ ಒಂದು ಬ್ಯಾಗ್ನಲ್ಲಿ ಬಟ್ಟೆಗಳನ್ನ ಮಾತ್ರ ತಂದಿರತಕ್ಕಂಥದ್ದು. ಈಗ ಅವರನ್ನ 3 ಜನರನ್ನ ಪೂರ್ಣವಾಗಿ ತಪಾಸಣೆ ಮಾಡಿ ಅವರನ್ನ ಮೀಟಿಂಗ್ ಹಾಲ್ಗೆ ಬಿಡಲಾಗಿದೆ. ಇನ್ನು 4:30ಕ್ಕೆ ಅವರು ದರ್ಶನ್ ಅವರು ಮೀಟಿಂಗ್ ಹಾಲ್ಗೆ ಬರ್ತಾರೆ. ಅವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ ಇಂದ ಕರೆದುಕೊಂಡು ಮೀಟಿಂಗ್ ಹಾಲ್ಗೆ ಕರ್ಕೊಂಡು ಬರಲಾಗುತ್ತೆ. ಆ ಬಳಿಕ 4:30 ಬಳಿಕ ಅವರಿಗೆ ಮೀಟಿಂಗ್ ಮಾತುಕತೆ ಅಥವಾ ಭೇಟಿ ಮಾಡೋಕ್ಕೆ ಅವಕಾಶ ಇರತಕ್ಕಂಥದ್ದು. ಕನಿಷ್ಠ 30 ನಿಮಿಷ ಅವರು ಅರ್ಧ ಗಂಟೆಯಷ್ಟು ಸಮಯವನ್ನ ಅವ್ರ ಜೊತೆ ಕಳೆಯಬಹುದಾಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಯಾವುದೇ ಅಡ್ವೊಕೇಟ್ ಬಂದಿಲ್ಲ, ಯಾಕಂದ್ರೆ ಅವರಿಗೆ ಚಾರ್ಜ್ ಶೀಟ್ ನ ಪ್ರತಿ ಸಿಕ್ಕಿಲ್ಲ. ಹೀಗಾಗಿ ನಾಳೆ ಅವರು ಅಡ್ವೊಕೇಟ್ಸ್ ಬರಬಹುದು ಅಂತ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸ್ಮಿತಾ, ಇವಾಗ 4:15 ಭೇಟಿಗೆ ಸಮಯ ನಿಗದಿಯಾಗಿದೆ. ರೇಣುಕಾರಾಧ್ಯ, ನೀವು ಹೇಳ್ತಾ ಇದ್ರಿ ಕಳೆದ ಬಾರಿ ನಾವು ಗಮನಿಸಿದ್ವಿ, ಕಣ್ಣೀರು ಹಾಕೊಂಡು ವಾಪಸ್ ಬಂದಿದ್ರು ವಿಜಯಲಕ್ಷ್ಮಿ ಅವರು ಮಾತುಕತೆ ಆದ ನಂತರದಲ್ಲಿ. ಬಟ್ ಈಗ ಚಾರ್ಜ್ ಶೀಟ್ ಆಚೆ ಬಂದಿದೆ, ಮತ್ತಷ್ಟು ವಿಚಾರಗಳು ಬಹಿರಂಗ ಆಗಿದೆ. ಸೊ ಹಾದಿ ಮತ್ತಷ್ಟು ಕಠಿಣನೇ ಆಗ್ತಾ ಹೋಗ್ತಿದೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಕಾನೂನಾತ್ಮಕವಾಗಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮುಂದಾದ್ರೂ ಕೂಡ ಈಸಿ ಇಲ್ಲ ಜಾಬ್ ಅದು ಅಂತ. ನೀವು ಹೇಳಿದ್ದು 100% ನಿಜ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾದ ಅಂಶಗಳನ್ನ ನೋಡಿದ್ರೆ ಅಷ್ಟು ಸಲೀಸಾಗಿ ಬೇಲ್ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.